ಸೈಜರ್ ರೆಫರ್ ಮಾಡ್ತೀವಿ. ಇದು ಬಂದು 3 ತಿಂಗಳು 3.5 ತಿಂಗಳು ಆದ್ಮೇಲೆ 4 ತಿಂಗಳು ಆದ್ಮೇಲೆ 3 ml ಫಸ್ಟ್ ಒಂದು ಡೋಸ್ ಕೊಡ್ತೀವಿ. ಎಷ್ಟು ಪರ್ ಲೀಟರ್ 1 ಲೀಟರ್ ನೀರಿಗೆ 3 ml ಕೊಡ್ತೀವಿ. ಆಮೇಲೆ 4 ml ಕೊಡ್ತೀವಿ. ಆಮೇಲೆ ಲಾಸ್ಟ್ ಅಲ್ಲಿ 5 ml ವರೆಗೂ ಸ್ಪ್ರೇ ಕೊಡ್ತೀವಿ. ನೋಡ್ರಿ, ಇದು ಚಿಕ್ಕಬಳ್ಳಾಪುರದ ಹಣ್ಣು. ಇದು ಯಾರ್ದು ನಮ್ ರೈತರದು ಗೌಗೇನಹಳ್ಳಿ ರಮೇಶ್ ಅಂತ, ಅವ್ರದೇ ಇದು. ಇನ್ನು 20 ಡೇಸ್ ಇರ್ಬೇಕು. ಕಲರ್ ಸಾಲದು, ಕಲರ್ ಬರ್ಬೇಕು. ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ ಸೈಜರ್ ಇಂದ. ನಾವು ಸೈಜರ್ ಜೊತೆ ಏನ್ ಮಾಡ್ತೀವಿ, ಬ್ರಾಸೋಫಿಟ್ ಕೊಡ್ತೀವಿ. 2 ml ಬ್ರಾಸೋಫಿಟ್, 4 ml ಸೈಜರ್ ಕೊಟ್ಟಾಗ ನಮ್ಗೆ ಸೈಜ್, ಕಲರ್, ಶೈನಿಂಗ್ ಎಲ್ಲಾನು ಬರುತ್ತೆ. ಕಲರ್ ಅಂತೂ ಸೂಪರ್ ಬರುತ್ತೆ, ಸೈಜ್ ಅಂತೂ ಚೆನ್ನಾಗಿ ಬರುತ್ತೆ. ನಾವು ಡ್ರಿಪ್ ಅಲ್ಲಿ ಕೊಡ್ಬೇಕಂದ್ರೆ ಸೈಜರ್ ಎಕರೆಗೆ ಸ್ಟಾರ್ಟಿಂಗ್ ಅಲ್ಲಿ 3 ಲೀಟರ್ ಕೊಡ್ತೀವಿ. ಏನು ಕ್ರಾಪ್ ಕಡಿಮೆ ಇತ್ತು, ಕ್ರಾಪ್ ಕಡಿಮೆ ಇದ್ರೆ 2 ರಿಂದ 3 ಲೀಟರ್ ಅಷ್ಟೇ ಕೊಡ್ತೀವಿ. ಕ್ರಾಪ್ ಓವರ್ ಇದ್ದು, ನಮ್ಗೆ ಹಣ್ಣು ಜಾಸ್ತಿ ಇದ್ದು, ಗಿಡ ದೊಡ್ಡದಾಗಿದ್ರೆ 2 ವರ್ಷ 3 ವರ್ಷದ ಕ್ರಾಪ್ ಆಗಿದ್ರೆ 1 ಎಕರೆಗೆ 5 ಲೀಟರ್ ಕೊಡ್ತೀವಿ. 5 ಲೀಟರ್ ಮತ್ತೆ ಅದ್ರ ಜೊತೆಗೆ ಕಾಂಬಿಫರ್ಟ್ ಅಂತ ಬರುತ್ತೆ ಲಿಕ್ವಿಡ್, 3 ಲೀಟರ್ ಪರ್ ಎಕರೆ ಸೈಜರು. ಇದು 1 ಲೀಟರ್ ಅಷ್ಟೇ ಸಾಕು. ಏನು ಕ್ರಾಪ್ ಕಡಿಮೆ ಇತ್ತು ಅಂದ್ರೆ. ಕ್ರಾಪ್ ಹೆಚ್ಚಿಗೆ ಇತ್ತು ಅಂದ್ರೆ ಇದು 5 ಲೀಟರ್, ಇದು 2 ಲೀಟರ್ ಮಾಡ್ತೀವಿ. ನಿಮ್ಗೆ ವೆಯ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲಿ ವೆಯ್ಟ್ ಚೆನ್ನಾಗಿ ಬರುತ್ತೆ. ಕೀಪಿಂಗ್ ಕ್ವಾಲಿಟಿ, ಶೇಪು, ಸೈಜು ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ವೆಯ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಬರೀ ಡ್ರಿಪ್ಗೆ ಕೊಡಲ್ಲ, ಸ್ಪ್ರೇಗೂ ಕೊಡ್ತೀವಿ. 2 ml ರೆಫರ್ ಮಾಡ್ತೀವಿ 1 ಲೀಟರ್ ನೀರಿಗೆ. ಸೈಜರು ಚೆನ್ನಾಗಿ ಬರುತ್ತೆ, ರಿಸಲ್ಟ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಮಾಡ್ಬೋದು, ಯೂಸ್ ಮಾಡ್ಬೋದು. ಯಾಕಂದ್ರೆ ನಾವು ಬಳಸಿದೀವಿ. ನಮ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ಬರುತ್ತೆ ನೋಡ್ರಿ, ಕೃಷಿ ಟೆಕ್ ಕನ್ನಡ ಅಂತ ಬರುತ್ತೆ. ಅದ್ರಲ್ಲಿ ವಿಡಿಯೋಸ್ ನೋಡ್ರಿ, ರಿಸಲ್ಟ್ ಇದೆ. ರೈತರ ಕಡೆಯಿಂದ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ನೋಡ್ರಿ, ಬಳಸಿ.